ವಿಟ್ಲ ಗ್ರಾಮೀಣ ಸಹಕಾರಿ ಬ್ಯಾಂಕ್ ನಿಯಮಿತ ಇದರ ನೂತನ ಕಟ್ಟಡ ಸಮೃದ್ಧಿಯ ಉದ್ಘಾಟನೆ ಮತ್ತು ಸ್ವಂತ ಕಟ್ಟಡಕ್ಕೆ ಕಲ್ಲಡ್ಕ ಶಾಖೆಯ ಸ್ಥಳಾಂತರ ಕಾರ್ಯಕ್ರಮ ಕಲ್ಲಡ್ಕದಲ್ಲಿ ನಡೆಯಿತು. ನೂತನ ಕಟ್ಟಡ ಸಮೃದ್ಧಿಯನ್ನ ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಡಾ ಪ್ರಭಾಕರ್ ಭಟ್ ಉದ್ಘಾಟಿಸಿದರು. ವಿಟ್ಲದ ಮಾಜಿ ಶಾಸಕರಾದ ಕೆ ಪದ್ಮನಾಭ ಕೊಟ್ಟಾರಿ, ಕ್ಯಾಂಪ್ಕೋ ನಿರ್ದೇಶಕರಾದ ಎಸ್ಆರ್ ಸತೀಶ್ ಚಂದ್ರ, ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು, ಮಾಜಿ ಶಾಸಕರಾದ ರುಕ್ಮಯ್ಯ ಪೂಜಾರಿ, ಗೋಳ್ತಮಜಲು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರೇಮ ಪುರುಷೋತ್ತಮ್ ಮೊದಲಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಬ್ಯಾಂಕ್ನ ಅಧ್ಯಕ್ಷರಾದ ಎಚ್ ವಿಶ್ವನಾಥ್ ಸಾಲಿಯಾನ್ ಅವರು ಸಭಾಧ್ಯಕ್ಷತೆಯನ್ನ ವಹಿಸಿದ್ದರು. ಸಂಸ್ಥೆಯ ನಿರ್ದೇಶಕರಾದ ವಿಶ್ವನಾಥ್ ಎಂ ಸ್ವಾಗತಿಸಿದರು. ನಿರ್ದೇಶಕರಾದ ಜಯಂತಿ ಪ್ರಾರ್ಥಿಸಿದರು. ಸಂಸ್ಥೆಯ ಉಪಾಧ್ಯಕ್ಷರಾದ ಮೋಹನ್ ಕೆಎಸ್ ವಂದಿಸಿದರು. ಸಹಕಾರ ಕ್ಷೇತ್ರದಲ್ಲಿ ಒಂದು ದೊಡ್ಡ ಹೆಜ್ಜೆ ಇಟ್ಟಂಥ ಒಂದು ಸಂಸ್ಥೆ ಇದು ಅಂತ ಅಂದ್ಕೊಂಡಿದ್ದೇನೆ. 70 ವರ್ಷಗಳ ಹಿಂದೆ ಪ್ರಾರಂಭ ಆಗಿರುವಂಥದ್ದು ಇದು. 70ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ ನಾವು. 55 ಅನೇಕ ಜನ ಹಿರಿಯ ಸಹಕಾರಿಗಳು, ಉರಿಮಜಲು ವೆಂಕಪ್ಪಯ್ಯನವರು, ಕೂಡೂರು ಕೃಷ್ಣ ಭಟ್ರು, ಎನ್ ಕೂಡೂರು, ಅವರಿವತ್ತು ನಮ್ಮ ಮಧ್ಯದಲ್ಲಿಲ್ಲ. ಸಂಸ್ಥೆಯನ್ನು ಭಾರಿ ದೊಡ್ಡ ಪ್ರಮಾಣದಲ್ಲಿ ಇದನ್ನು ಎತ್ತರಿಸುವಲ್ಲಿ ಅವರು ಹೇಳಿದರು. ಪ್ರಾರಂಭದಲ್ಲಿ 327 ಜನ ಸದಸ್ಯರು, ಈಗ ಎಷ್ಟು ಅಂತ ಕೇಳಿದರೆ 8,000ದಷ್ಟು. ಈಗ ನಮ್ಮ ಎದುರಿರುವವರು ಅನಂತ ಭಟ್ರೊಬ್ಬರು, ಆಮೇಲೆ ಜಗನ್ನಾಥ ಸಾಲೇಂದ್ರು. ಅಂದರೆ 70 ವರ್ಷಗಳ ಹಿಂದೆ ಯಾವ ಕನಸನ್ನು ಇದರ ಸ್ಥಾಪಕರು ಕಂಡುಕೊಂಡಿದ್ರು, ಅದೇ ಹಿನ್ನೆಲೆಯಲ್ಲಿ ಇವತ್ತಿನವರೆಗೆ ನಡ್ಕೊಂಡು ಬಂದಿದೆ ಅಂತ. ಸಹಕಾರಿ ಕ್ಷೇತ್ರ ಸರ್ವಸಾಮಾನ್ಯರಿಗಿರುವಂಥ ಒಂದು ಕ್ಷೇತ್ರ. ಅದರ ಬಗ್ಗೆ ಸತೀಶರು ಭಾರಿ ಅಧ್ಯಯನ ಮಾಡಿದವರು ಸಹಕಾರಿ ಕ್ಷೇತ್ರದ್ದು. ಅವರು ಅದರ ವಿಷಯವನ್ನು ನಿಮ್ಮ ಮುಂದೆ ಮಾಡ್ತಾ ಇರ್ತಾರೆ. ಆದರೆ ಸರ್ವಸಾಮಾನ್ಯರಿಗೆ ನಿಲುಕುವಂಥ, ಸುಲಭದಲ್ಲಿ ಸಿಗುವಂಥ ಮತ್ತು ಎಲ್ಲ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವಂಥ ಒಂದು ಆರ್ಥಿಕ ಕೇಂದ್ರ ಅದು ಸಹಕಾರಿ. ಅದಕ್ಕೋಸ್ಕರ ಹಿಂದೆ ಮೊಳಹಳ್ಳಿ ಶಿವರಾಯರು ಅದನ್ನು ಯೋಚನೆ ಮಾಡಿರಬಹುದು. ಸರ್ವಸಾಮಾನ್ಯರಿಗೆ ಬ್ಯಾಂಕುಗಳಿದೆ, ಆದರೆ ಬ್ಯಾಂಕುಗಳಲ್ಲಿ ಅದರದ್ದೇ ಆದಂಥ ಕಾನೂನು ವ್ಯವಸ್ಥೆಗಳೆಲ್ಲ ಇರ್ತದೆ. ಇಲ್ಲಿ ಕಾನೂನಿದೆ, ಆದರೆ ಕಾನೂನನ್ನು ಜನಸಾಮಾನ್ಯರಿಗೆ ಸುಲಭದಲ್ಲಿ ಸಾಗಿಸುವುದು ಹೇಗೆ, ಸುಲಭದಲ್ಲಿ ಅವರಿಗೆ ಅವರ ಅನುಕೂಲಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡೋದು ಹೇಗೆ ಅಂತ ಯೋಚನೆ ಮಾಡಿರುವಂಥದ್ದು ಸಹಕಾರಿ ಸಂಸ್ಥೆಗಳು ಅಂತ ಒಂದು ದೊಡ್ಡ ಸಹಕಾರಿ ಸಂಸ್ಥೆ. ಕಲ್ಲಡ್ಕದಲ್ಲಿ ಬಂದು, ಕಲ್ಲಡ್ಕದಲ್ಲಿ ಬೆಳೆದು, ಕಲ್ಲಡ್ಕದ ಜನತೆಗೂ ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ಮಾಡಿದಂಥ ಒಂದು ಸಂಸ್ಥೆ. ಈಗದ ಅಧ್ಯಕ್ಷರು ಬಂದು 4.5 ವರ್ಷ ಆಯಿತು ಅಂತ ಕಾಣ್ತದೆ. 4.5 ವರ್ಷದಲ್ಲಿ ಮತ್ತಷ್ಟು ಎತ್ತರಕ್ಕೆ ಇರಿಸುವಂಥ ಕೆಲಸ ಮಾಡಿದ್ದಾರೆ. ಜಗನ್ನಾಥ ಸಾಲೇಂದ್ರ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ. ಒಬ್ಬ ನಿಷ್ಠಾವಂತ ಮತ್ತು ಸ್ವಾರ್ಥರಹಿತ, ಸ್ವಂತಕ್ಕೆ ಅವರು ಇದ್ಯಾವುದನ್ನು ಬಳಸ್ಕೊಳ್ಳಿಲ್ಲ. ಅದರ ಬದಲು ಸಾರ್ವಜನಿಕ ಹಿತದೃಷ್ಟಿಯಿಂದ ನಾನೇನು ಮಾಡಬೇಕು. ಅವರು ಪ್ರಾರಂಭ ಅಧ್ಯಕ್ಷರಾದಾಗಲೂ ಕೇಳಿದ್ವಿ, ಇಂಕದಲ್ಲ ಗೊತ್ತಿಗೆ ಮಾರಾರೆ ವಿಶೇಷ ಸಂದೇತ ಬಗ್ಗೆ ಅಂತ ಹೇಳಿದರು ಅವರು ಪ್ರಾರಂಭದಲ್ಲಿ. ಆದರೆ ಆ ಕ್ಷೇತ್ರಕ್ಕೆ ಬಂದ ಮೇಲೆ ಆ ಕ್ಷೇತ್ರವನ್ನು ಅರ್ಥ ಮಾಡಿಕೊಂಡು
ಆ ಕ್ಷೇತ್ರಕ್ಕೋಸ್ಕರ ನಾನೇನು ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಗೆದ್ದುಕೊಂಡು ಬಂದಂಥ ಒಬ್ಬ ವ್ಯಕ್ತಿ ಜಗನ್ನಾಥ ಸಾಲೇನರು. ಅವರ ಜೊತೆಯಲ್ಲಿ ಇನ್ನೊಂದು 12 ಜನ ಡೈರೆಕ್ಟರ್ಗಳು ಇದ್ದಾರೆ. ಅವರೆಲ್ಲರ ಸಹಕಾರದಿಂದ ಇದು ಚೆನ್ನಾಗಿ ನೋಡ್ಕೊಂಡು ಬಂದಿದೆ. ಫ್ಲೈಓವರ್ ಆದ್ದರಿಂದ ಮಂಗಳೂರಿಂದ ಬೆಂಗಳೂರಿಗೆ ಹೋಗೋರು, ಬಿ ಸಿ ರೋಡಿಂದ ಬೆಂಗಳೂರಿಗೆ ಹೋಗುವವರು ಅವರು ನೇರ ಹೋಗ್ಬೋದು. ಅವರು ಕಲ್ಲಡ್ಕದಲ್ಲಿ ಏನು ವ್ಯವಹಾರ ಮಾಡೋದಿಲ್ಲ. ಆದರೆ ಕಲ್ಲಡ್ಕದ ವ್ಯವಹಾರ ಕಳೆದ 10 ವರ್ಷಗಳಿಂದ ಎಲ್ಲ ರೀತಿಯಲ್ಲಿ ಮುಂದಕ್ಕೆ ಬರ್ತಾ ಇದೆ. ಅದಕ್ಕೆ ಸಾಕ್ಷಿ ಇಂಥ ಸಹಕಾರಿ ಸಂಘಗಳು ಅಥವಾ ಆರ್ಥಿಕ ವ್ಯವಸ್ಥೆ ಮಾಡುವಂಥ ಅನೇಕ ಸಂಸ್ಥೆಗಳು. ಮೊನ್ನೆ ಲೆಕ್ಕ ಹಾಕಿದಾಗ ಒಂದು 11 ಆರ್ಥಿಕ ಸಂಸ್ಥೆ ಉಂಟು ಅಂತ ನಾನು ಕೇಳಿದೆ. ನೋಡ್ಲಿಕ್ಕೆ ಹೋದರೆ ಕಲ್ಲಡ್ಕ ಭಾರಿ ಸಣ್ಣದು. ಆದರೆ ಆರ್ಥಿಕ ವ್ಯವಸ್ಥೆ ಅಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜನಸಾಮಾನ್ಯ ಆರ್ಥಿಕ ವ್ಯವಸ್ಥೆಯ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ ಅಂಥ ಒಂದು ಸಂಸ್ಥೆ. ಇವತ್ತಿದು ಅನೇಕ ಗ್ರಾಮಗಳಿಗೆ ಒಂದು ರೀತಿಯಲ್ಲಿ ನೋಡಿದರೆ ಪಾಣೆಮಂಗಳೂರು ಇವತ್ತು ಅದರ ಪೇಟೆಯ ಅಸ್ತಿತ್ವವನ್ನು ಬೇರೆ ಬೇರೆ ಕಾರಣಕ್ಕೋಸ್ಕರ ಕಳ್ಕೊಳ್ತಾ ಇದೆ. ಅದಕ್ಕೆ ಶಂಬೂರು, ನರಿಕೊಂಬು, ಬರಿಮಾರು, ಆಮೇಲೆ ಈ ಕಡೆ ಇರುವಂಥ ವೀರಕಂಬ ಇರ್ಬೋದು, ಬೋಳಂತೂರು ಇರ್ಬೋದು, ಹಮಟೂರು ಇರ್ಬೋದು, ಇಂಥ ಎಲ್ಲ ಗ್ರಾಮಗಳಿಗೆ ಕೇಂದ್ರ ಕಲ್ಲಡ್ಕ. ಅದಕ್ಕೋಸ್ಕರ ಕಲ್ಲಡ್ಕದಲ್ಲಿ ಇವರ ಶಾಖೆ ಆ ಹಿನ್ನೆಲೆಯಲ್ಲೇ ಯೋಚನೆ ಮಾಡಿರಬೇಕು. ಕಲ್ಲಡ್ಕದಲ್ಲಿ ಶಾಖೆ ಮಾಡಿದರೆ ಜನಗಳಿಗೆ ಹೆಚ್ಚು ಸೇವಾ ಕಾರ್ಯವನ್ನು ಮಾಡಬಹುದು ಅಂತ ಆ ದೃಷ್ಟಿಯಲ್ಲಿ ಮಾಡಿಕೊಂಡು ಬಂದಿದೆ. ಸಂಸ್ಥೆಯ ಜೊತೆಗೆ ಎಲ್ಲಿಯೂ ಮೋಸ ವಂಚನೆ ಆಗಬಾರ್ದು ಅಂತ ಹೇಳಿಕೊಂಡೇ ಯೋಚನೆ ಮಾಡಿಕೊಂಡು ಬಂದಿದ್ದಾರೆ ಅಂತ. ಅದಕ್ಕೆ ಇವತ್ತು ಜಗನ್ನಾಥ ಸಾಲೇನರ ಜೊತೆಗೆ ಇರುವಂಥ ಗುಂಪು ಕೂಡ ಸ್ವಂತದನ್ನು ಯೋಚನೆ ಮಾಡಿದೆ, ಸಮಾಜಕ್ಕೆ ಇನ್ನೇನೇನು ಮಾಡ್ಬೋದು, ಅದಕ್ಕೆ ಸಮಾಜಕ್ಕೆ ಸಮೃದ್ಧಿ ಸಿಗಲಿ ಅಂತ. ಅದಕ್ಕೆ ಸಮೃದ್ಧಿ ಹೆಸರಿಟ್ಟಿದ್ದಾರೆ. ಸಮಾಜಕ್ಕೆ ಸಮೃದ್ಧಿ ಸಿಗಲಿ, ಅದುವೇ ಒಟ್ಟು ಸಹಕಾರಿ ಒಂದು ಸಂಸ್ಥೆಗಳ ಮುಖ್ಯ ಧ್ಯೇಯ ಉದ್ದೇಶ. ಆ ದೃಷ್ಟಿಯಿಂದ ಸಂಸ್ಥೆಯು ಸಮೃದ್ಧಿಯತ್ತ ಹೋಗಲಿ. ಯಾಕೆಂದರೆ ಸಂಸ್ಥೆ ಸಮೃದ್ಧಿಯತ್ತ ಹೋದರೆ ಜನಸಾಮಾನ್ಯರಿಗೆ ಅದರ ಲಾಭ ಸಿಗ್ತದೆ. ಆ ರೀತಿಯಲ್ಲಿ ಆಗಲಿ. ಬಂಟ್ವಾಳ ತಾಲೂಕಿಗೆ 2 ಕೇಂದ್ರ, ಒಂದು ಬಿ ಸಿ ರೋಡು, ಒಂದು ವಿಟ್ಲದ ಸುತ್ತಮುತ್ತಲಿರುವಂಥ 16 ಗ್ರಾಮಗಳಿಗೆ ವಿಟ್ಲವೇ ಕೇಂದ್ರ, ಈ ಕಡೆ ಇರುವಂಥ ಜಾಗಗಳಿಗೆ ಬಿ ಸಿ ರೋಡ್ ಕೇಂದ್ರ. ಹಾಗೆ 2 ಕೇಂದ್ರ ಇರುವಂಥ ಒಂದು ತಾಲೂಕು ಅಂತ ವಿಟ್ಲ ಅದು ಮತ್ತಷ್ಟು ಎತ್ತರಕ್ಕೆ ಹೋಗ್ತಾ ಇದೆ. ಅದರ ಲಾಭ ಕಲ್ಲಡ್ಕಕ್ಕೂ ಸಿಗ್ತಾ ಇದೆ. ಆ ಲಾಭ ಅದು ಗ್ರಾಮೀಣ ಬ್ಯಾಂಕಿಗೂ ಸಿಗಲಿ, ಇಲ್ಲಿರುವಂಥ ಜನಗಳಿಗೂ ಸಿಕ್ಕಲಿ ಅಂತ ಆಶಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಒಂದೇ ಮಾತು. ಬಹುಶಃ ಕಲ್ಲಡ್ಕ ಇತ್ತೀಚೆಗಿನ ಕೆಲವು ವರ್ಷಗಳಿಂದ ಬಹಳ ವೇಗವಾಗಿ ಬೆಳೆಯುತ್ತಿರುವಂಥ ಒಂದು ಪಟ್ಟಣ. ಅನೇಕ ಜನ ಕಲ್ಲಡ್ಕಕ್ಕೆ ಹೊರಗಿನಿಂದ ಬಂದು, ಕಲ್ಲಡ್ಕದವರೆಲ್ಲ, ಕಲ್ಲಡ್ಕದಿಂದ ಹೊರಗಿನಿಂದ ಬಂದು ಕಲ್ಲಡ್ಕದಲ್ಲಿ ಬೇರೆ ಬೇರೆ ರೀತಿಯ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಂಡು ಇವತ್ತು ಒಂದು ಸ್ಥಿತಿಗೆ ಶ್ರೀಮಂತರಾಗಿ ಬೆಳೆಯುತ್ತಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಕಲ್ಲಡ್ಕದಲ್ಲಿ ಹುಟ್ಟಿ ಬೆಳೆದವರು ಹೇಗಿದ್ದಾರೆ ಅಂತ ಕೇಳಿದರೆ ಅಲ್ಲಿ ಮಧ್ಯದಲ್ಲೇ ಇದ್ದಾರೆ. ಅವರು ತುಂಬ ಮೇಲಕ್ಕೆ ಬರಲಿಲ್ಲ. ಶಾಂತರಾಮರು ನಗೆಡ್ತಾರೆ. ತುಂಬ ಸಂತೋಷ ನಮಗೆ. ನಮ್ಮ ಪಟ್ಟಣ, ನಮ್ಮ ಊರು ಬೆಳಿಬೇಕು, ಜನ ಇನ್ನಷ್ಟು ಬರಬೇಕು, ಇಲ್ಲಿಯವರು ಬೆಳಿಬೇಕು, ಬಂದವರು ಒಳ್ಳೆಯದಾಗಬೇಕು. ನಮ್ಮ ಭಾವನೆಗಳು ಹಾಗೆ. ಬಂದವರಿಗೆ ನಾವು ಆತ್ಮೀಯವಾದಂಥ ಸ್ವಾಗತವನ್ನು ನೀಡಿದ್ದೇವೆ. ಅವರು ಬೆಳೆಯುವುದರೊಟ್ಟಿಗೆ ನಮ್ಮನ್ನು ನಾವು ಬೆಳೆಯುತ್ತಾ ಹೋಗಬೇಕು ಅಂತ ಹೇಳುವಂಥ ಉದ್ದೇಶವಿಟ್ಟುಕೊಂಡು ಕಲ್ಲಡ್ಕ ಆ ದಿಕ್ಕಿನಲ್ಲಿ ಬೆಳೀತಾ ಇದೆ. ಬಹುಶಃ ವಿಟ್ಲ ಗ್ರಾಮೀಣ ಬ್ಯಾಂಕಿನ ಶಾಖೆ ಕೂಡ 27 ವರ್ಷದ ಹಿಂದೆ ಪ್ರಾರಂಭ ಆಗಿರುವಂಥ ಶಾಖೆ ಈವರೆಗೆ ಬಾಡಿಗೆ ಕಟ್ಟಡದಲ್ಲಿದ್ದರೂ ಕೂಡ ಸ್ವಂತ ಜಾಗ ಖರೀದಿ ಮಾಡಿ ಇವತ್ತು ಸ್ವಂತ ಕಟ್ಟಡ ಮಾಡಿ, ಒಳ್ಳೆಯ ಕಟ್ಟಡ ಮಾಡಿ ಇವತ್ತು ಸ್ಥಳಾಂತರ ಮಾಡಿ ಕಟ್ಟಡ ಉದ್ಘಾಟನೆಯನ್ನು ಮಾಡಿದ್ದಾರೆ. ಬಹುಶಃ ಬಹಳ ಇತಿಹಾಸ ಇರುವಂಥ ಪ್ರತಿಷ್ಠಿತ ಒಂದು ಸಹಕಾರಿ ಸಂಸ್ಥೆ ವಿಟ್ಲ ಗ್ರಾಮೀಣ ಬ್ಯಾಂಕ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಬ್ಯಾಂಕ್ ಎಲ್ಲಿಂದ ಹೊರಗೆ ಬಂತ ಅದಕ್ಕೆ ಸರಸ್ವತಿ ಬರ್ತದೆ. ಸತೀಶರಲ್ಲೇ ಇದ್ದಾರೆ, ಸರಸ್ವತಿ ಬರ್ತದೆ ಅಲ್ಲಿಗೆ. ಹಾಗಾಗಿ ಲಕ್ಷ್ಮೀ, ಸರಸ್ವತಿ ಎಲ್ಲವೂ ಕೂಡ ಕಲ್ಲಡ್ಕದಲ್ಲಿ ಇದೆ. ಕಲ್ಲಡ್ಕ ಇನ್ನಷ್ಟು ಬೆಳೀಲಿ, ಬಂದವರಿಗೆ ಆತ್ಮೀಯವಾದ ಸ್ವಾಗತ, ಅವರು ಬೆಳೀಲಿ, ಕಲ್ಲಡ್ಕದವರ ಒಟ್ಟೊಟ್ಟಿಗೆ ಒಂದಾಗಿ ನಾವು ಮುಂದಕ್ಕೆ
ಇಂಥ ಸಂಸ್ಥೆಗಳನ್ನು ಬೆಳೆಸೋಣ ಅಂತ ಹೇಳ್ತಾ ವಿಟ್ಲ ಗ್ರಾಮೀಣ ಬ್ಯಾಂಕಿಗೆ ಇನ್ನಷ್ಟು ಎತ್ತರಕ್ಕೆ ಏರಲಿ, ಹಿರಿಯರ ಸ್ಥಾಪನೆ ಮಾಡಿದಂಥ ಸ್ಥಾಪಕರ ಚಿಂತನೆ ಏನಿತ್ತ ಆ ದಿಕ್ಕಿನಲ್ಲಿ ಮುನ್ನಡೆಯಲಿ. ಈಗಿನ ಅಧ್ಯಕ್ಷರು ಜಗನ್ನಾಥ್ ಸಾಲ್ಯಾನ್ರವರ ನೇತೃತ್ವದಲ್ಲಿ ಅವರ ತಂಡ ಒಳ್ಳೆ ರೀತಿಯಲ್ಲಿ ಈ ಸಂಘವನ್ನು ಬೆಳೆಸ್ತಾ ಇದ್ದಾರೆ. ಇನ್ನಷ್ಟು ಮುಂದಕ್ಕೂ ಕೂಡ ಬೆಳೆಯಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ, ಈ ಸಂಸ್ಥೆಗೆ ಶುಭವನ್ನು ಹಾರೈಸ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸಹಕಾರ. ಇವತ್ತು ಒಂದು ಅಪೂರ್ವವಾದಂಥ ದಿನ. ನಮಗೆ ಕಲ್ಲಡ್ಕದಲ್ಲಿ ಒಂದು ಒಳ್ಳೆಯ ಕಟ್ಟಡ, ರೂರಲ್ ಬ್ಯಾಂಕಿನ ಒಂದು ಲ್ಯಾಂಡ್ಮಾರ್ಕ್ ಆಗಿರ್ತಕ್ಕಂಥ ಒಂದು ಕಟ್ಟಡ ಆಗಿದೆ. ಅಂದರೆ ಇನ್ನೂ ಒಂದು ಭಾರಿ ವಿಶೇಷ ಅಂದರೆ ಇವತ್ತು ದೇಶದಲ್ಲಿ, ಜಗತ್ತಿನಲ್ಲಿ ICA ಅಂತ ಇದೆ, ಅದು ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಅಂತ. ಡೆಲ್ಲಿಯಲ್ಲಿ ಇಫ್ಕೋದ ನೇತೃತ್ವದಲ್ಲಿ, ಪ್ರಧಾನಮಂತ್ರಿ ಮೋದಿಯವರ ನೇತೃತ್ವದಲ್ಲಿ ಮುಂದಿನ ವರ್ಷ 2025 ಅಂತಾರಾಷ್ಟ್ರೀಯ ಸಹಕಾರಿ ವರ್ಷ ಅಂತ ಘೋಷಣೆ ಮಾಡುವ ದಿನ ಇವತ್ತು. 2 ವರ್ಷಗಳ ಹಿಂದೆ ಪ್ರಧಾನಿಯವರು ಸಹಕಾರದಿಂದ ಸಮೃದ್ಧಿ ಅಂಥೇಳಿ ಹೊಸ ಒಂದು ಕಾಯ್ದೆ, ಒಂದು ಅಮಿತ್ ಶಾರಿಗೆ ಸಹಕಾರಿ ಒಂದು ಖಾತೆಯನ್ನೇ ನೀಡುವುದರೊಂದಿಗೆ ಕಳೆದ 2 ವರ್ಷಗಳಲ್ಲಿ ಭಾರತ ಜಗತ್ತಿನಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಅದ್ಭುತವಾದಂಥ ಒಂದು ಸಾಧನೆಯನ್ನು ಮಾಡಲಿಕ್ಕೆ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಇವತ್ತು ಅತ್ಯಂತ ದೊಡ್ಡ ಹೆಜ್ಜೆಯನ್ನು ಇಡ್ತಕ್ಕಂಥ ದಿನ. ಆದರೆ ನಾವು ವಿಟ್ಲದವರು, ಬಂಟ್ವಾಳ ತಾಲೂಕಿನವರು, ಕಲ್ಲಡ್ಕದವರು ಬಾಕಿ ಆಗಬಾರ್ದು, ಹಿಂದೆ ಉಳಿಬಾರ್ದು ಅಂಥೇಳಿ ಆ ಸಮೃದ್ಧಿ ಹೆಸರನ್ನು ತಗೊಂಡಿದ್ದಾರೆ. ಸಹಕಾರದಿಂದ ಸಮೃದ್ಧಿ ಅಂತ ಮೋದಿಯವರು ಹೇಳಿದರೆ, ನಾವು ನೂತನ ಕಟ್ಟಡಕ್ಕೆ ಸಮೃದ್ಧಿಯ ಸಂದೇಶವನ್ನು ಕಲ್ಲಡ್ಕದವರಿಗೆ ಕೊಡಲಿಕ್ಕೆ ಇವತ್ತು ಸಾಧ್ಯ ಆಗಿದೆ. 1955ನೇ ಇಸವಿಯಿಂದ 2024ನೇ ಇಸವಿವರೆಗೆ ಈ ಸಂಸ್ಥೆಯನ್ನು ಅತ್ಯಂತ ಶುಭ್ರವಾಗಿ, ಅತ್ಯಂತ ವೇಗವಾಗಿ, ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಬೆಳೆಸಿದ್ರ ಆಗಿನ ಎಲ್ಲ ಆಡಳಿತ ಮಂಡಳಿ ಅಧ್ಯಕ್ಷರುಗಳಿಗೆ, ನಿರ್ದೇಶಕರುಗಳಿಗೆ ಮತ್ತು ಮೂಲ ಸದಸ್ಯರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆದರೆ ಕಳೆದ 55 ವರ್ಷಗಳಲ್ಲಿ ಯಾವುದೇ ಸವಾಲುಗಳು ಬಂದರೂ ಕೂಡ ನಾವು ಅದ್ಭುತವಾಗಿ ಬೆಳೆಯಬಲ್ಲೆವು, ಅದ್ಭುತವಾಗಿ ಸೇವೆಯನ್ನು ಕೊಡಬಲ್ಲೆವು, ಅದ್ಭುತವಾಗಿ ಸಹಕಾರವನ್ನು ಮಾಡಬಲ್ಲೆವು ಅಂತ ಒಂದು ವಿಟ್ಲ ರೂರಲ್ ಬ್ಯಾಂಕ್ ಇವತ್ತು ಮಾಡಿ ತೋರಿಸಿದೆ. ಅದರ ಹೆಮ್ಮೆಯ ಪ್ರತೀಕ ರೂಪವಾಗಿ ಇವತ್ತು ನೂತನವಾದಂಥ ಒಂದು ಸುಂದರವಾದಂಥ ಒಂದು ಕಟ್ಟಡವನ್ನು ಲೋಕಾರ್ಪಣೆಯನ್ನು ಆಗ್ತಾ ಇದೆ. ಇವತ್ತು ಈ ಸಂಸ್ಥೆ ಹೇಗೆ ಪ್ರಭಾವ ಬೆಳೆಯಿತು ಅಂತ ಕೇಳಿದರೆ, ನಾವೆಲ್ಲ ಹಿಂದೆ ಪುಣಚದವರು, ಅಳಿಕೆಯವರು, ಪೆರುವಾಯಿಯವರು, ಮಾಣಿಲದವರು, ಕನ್ಯಾನದವರು, ಈಚೆ ವೀರಕಂಬ ಇವರೆಲ್ಲ ನಮ್ಮ ಸೊಸೈಟಿಯಲ್ಲಿ ಸಾಲ ಕೊಡಲಿಲ್ಲ ಅಂಥೇಳಿ ಆದರೆ ಆ ಸದಸ್ಯ ಹೆದರ್ತಿರ್ಲಿಲ್ಲ. ನಿಖಿಲ್ ಕೊರ್ಜಾರಣ್ಣದಾನೆ ಏನಕ್ಕೂ ವಿಟ್ಲ ರೂರಲ್ ಬ್ಯಾಂಕ್ ಉಂಟು ಅಂತ ಗಟ್ಟಿಯಲ್ಲಿ ಹೇಳ್ತಕ್ಕಂಥ ಒಂದು ಕಾಲಘಟ್ಟ ಇತ್ತು. ಅಂದರೆ ಅಲ್ಲಿ ಯಾವ ಪೊಲಿಟಿಕ್ಸಿಂದಾಗಿ ಸಾಲ ಕೊಡ್ತಿರ್ಲಿಲ್ಲ. ಆದರೆ ವಿಟ್ಲ ರೂರಲ್ ಬ್ಯಾಂಕು ಎಲ್ಲರನ್ನ ಸಮಾನವಾಗಿ ಗೌರವಿಸಿ, ಎಲ್ಲರನ್ನ ಕರೆದು ಅವರಿಂದ ಠೇವಣಾತಿ ತಗೊಳ್ಳೋದಿರ್ಬೋದು, ಸಾಲ ಕೊಡೋದಿರ್ಬೋದು, ಸರ್ವಿಸ್ ಇರ್ಬೋದು, PDS ಇರ್ಬೋದು, ಎಲ್ಲ ವಿಷಯಗಳಲ್ಲಿ ಕೂಡ ಆ ಸಮಾನತೆಯನ್ನು ಕೊಟ್ಟ ಕಾರಣ ಇವತ್ತು ಅದ್ಭುತವಾಗಿ ಬೆಳೀಲಿಕ್ಕೆ ಇದು ಸಾಧ್ಯ ಆಗಿದೆ. ಇದು ಸಹಕಾರದ ಸಂದೇಶ, ಸಹಕಾರದ ತತ್ವ, ಸಹಕಾರದ ಆಚರಣೆ. ನಮಗೆ ಕ್ಯಾಂಪ್ಕೋಗೆ ಆಗ ಹಣ ಬೇಕಿತ್ತು. ಯಾವ ಬ್ಯಾಂಕು ಓಪನ್ ಇರಲಿಲ್ಲ, ಯಾವ ಸಂಸ್ಥೆ ಇರಲಿಲ್ಲ, ಹೋಗ್ಲಿಕ್ಕೆ ಆಗೋದಿಲ್ಲ, ಬರಲಿಕ್ಕೆ ಆಗೋದಿಲ್ಲ, ಟ್ರಾನ್ಸ್ಪೋರ್ಟ್ ಎಲ್ಲ ಏನಿಲ್ಲ. ನಾನಾಗ ನಮಗೆ ಹಣ ಬೇಕಿತ್ತು. ಹಣ ಎಲ್ಲಿಂದ ಕೇಳೋದು? ನಾನು ಜಗನ್ನಾಥ್ ಸಾಲ್ಯಾನಿಗೆ ಕೇಳಿದೆ ಒಂದು ದಿವಸ, ಈಗ ಒಂದು ಎಂಕ್ಲೆ ಕಾಸು ಬೋಡಿತ್ತೇನೆ ಅಂತ. ಅವರು ಕೇಳಿದ್ರು, ಏನಕ್ಲೆ ಏತು ಬೋಡು ಅಂತ. ಮೊದಲನೇ ಬಾರಿಗೆ ಒಂದು ಸಹಕಾರಿ ಸಂಸ್ಥೆ ಕ್ಯಾಂಪ್ಕೋಗೆ ಆ ಕಷ್ಟದ ಸಂದರ್ಭದಲ್ಲಿ, ಅಂದರೆ ಇಡೀ ಸಮಾಜ, ಇಡೀ ಜಗತ್ತು ಕಷ್ಟದಲ್ಲಿರುವಾಗ ನಾವಿದ್ದೇವೆ ಅಂತ ಹೇಳಿಕೊಂಡ ಮೊದಲನೆಯ ಸಂಸ್ಥೆ ಇದ್ದರೆ ಅದು ಜಗನ್ನಾಥ್ ಸಾಲ್ಯಾನ್ ನೇತೃತ್ವದ ವಿಟ್ಲ ರೂರಲ್ ಬ್ಯಾಂಕ್ ಅಂತ ಹೇಳಲಿಕ್ಕೆ ಸಂತೋಷ ಅನ್ನಿಸ್ತದೆ ನನಗೆ. ಪ್ರತಿ ವರ್ಷ ಕನಿಷ್ಠ 1-2 ಬ್ರಾಂಚ್ಗಳಾದರೂ ಮಾಡುವ ಶಕ್ತಿ ಅಲ್ಲಿ ಪಂಚಲಿಂಗೇಶ್ವರ ಜಗ್ಗಣ್ಣನಿಗೆ ಕೊಡಲಿ, ಅಲ್ಲಿಯ ಸದಸ್ಯರಿಗೆ ಕೊಡಲಿ, ಅದರ ಮುಖಾಂತರ 4 ಜನರಿಗೆ ಉದ್ಯೋಗವನ್ನು ಕೊಡಲಿಕ್ಕೆ ಆಗ್ತದೆ. ಇದರಿಂದಾಗಿ ನಾವು ಈ ನಮ್ಮ GDPಗೆ ನಮ್ಮದೇ ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಧನ್ಯವಾದ. ಅಧ್ಯಕ್ಷರ ಜಗನ್ನಾಥ್ ಸಾಲ್ಯಾನ್ ಅವರ ನೇತೃತ್ವದಲ್ಲಿ ನಮ್ಮ ಶಾಖೆ ಹೊಸ ಕಟ್ಟಡವನ್ನು 50 ವರ್ಷ ಕಟ್ಟಲು ಪ್ರಾರಂಭ ಆಗಲಿಕ್ಕಿದೆ. 16 ವರ್ಷಗಳ ನಿರಂತರ ಕೆಲಸ, ಅದರ ಜೊತೆಗೆ ಶಿಸ್ತು, ಅದನ್ನು ಪಾಲನೆ ಮಾಡಿದ ಕಾರಣಕ್ಕೋಸ್ಕರ ಇವತ್ತು ಸಂಸ್ಥೆ ಇಷ್ಟು ಗಟ್ಟಿಯಾಗಿ ಬೆಳೀಲಿಕ್ಕೆ ಕಾರಣ ಆಯ್ತು. ಅದಕ್ಕೋಸ್ಕರ ಅಧ್ಯಕ್ಷರಿಗೆ ಮತ್ತೆ ಎಲ್ಲ ನಿರ್ದೇಶಕರಿಗೆ ಮತ್ತೆ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸತೀಶ್ ಅನ್ನೊಂದು ಮಾತನ್ನು ಹೇಳಿದರು,
ಯಾರೋ ಮೆಸೇಜ್ ಮಾಡಿದ್ರು, ಪೂರ ವೇದಿಕೆ ಮಲ್ಲ ಪಿಲಿಕುಲು ಕುಲ್ದಿರಂತ ಸಣ್ಣ ಪಿಲಿಯನ್ನು ನೋಡ್ಲಿಲ್ವಾ ಅಂತ. ಸಮಸ್ಯೆ ಎಲ್ಲಿ ಆಗ್ತದೆ ಅಂದ್ರೆ ದೊಡ್ಡ ದೊಡ್ಡ ಪಿಲಿಗಳು ಕೂತ್ಕೊಂಡಾಗ ಎಲ್ಲಿಯ ಪಿಲಿ ಹೆಂಚಿನ ಪಾತ್ರ ಅಂತ ಗೊತ್ತಾಗೋದಿಲ್ಲ. ಆದ್ರೂ ಕೂಡ ನಿಮ್ಮೆಲ್ಲರ ಮನಸ್ಸನ್ನು ಮುಟ್ಟುವಂತ ಪ್ರಯತ್ನ ಮಾಡ್ತೇನೆ. ನಮ್ಮ ಮಂಡಲ ಅಧ್ಯಕ್ಷರು ಕೂಡ ಇದ್ದಾರೆ, ಚಿನ್ನಪ್ಪನ. ನಾವು ಕೂಡ ರಾಜಕೀಯವಾಗಿ ಜವಾಬ್ದಾರಿ ತಗೊಂಡು ನಾವು ಮಾಡುವಂತ ಕೆಲಸ ಕೂಡ ಸಹಕಾರವೇ. ಏನೋ ಹಿರಿಯರು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನುವಂಥ ಧ್ಯೇಯವನ್ನು ನಮ್ಗೆಲ್ಲರೂ ಕಲಿಸಿಕೊಟ್ಟಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿ ನಾವೆಲ್ಲರೂ ತಾಯಿ ಭಾರತ ಎಂಬ ಕೆಲಸವನ್ನು ಮಾಡ್ತಾ ಬಂದಂಥವ್ರು. ಸಹಕಾರ ಕ್ಷೇತ್ರದಲ್ಲಿ ವಿಟ್ಲ ಗ್ರಾಮೀಣ ಬ್ಯಾಂಕ್ ಕೂಡ ಅದನ್ನೇ ಮಾಡ್ತಾ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ಯಾಂಡಮಿಕ್ ನಂತರ, ಕೋವಿಡ್ ಮಹಾಮಾರಿಯ ನಂತರ ಇಡೀ ಪ್ರಪಂಚವೇ ತತ್ತರಿಸಿ ಹೋಗಿತ್ತು. ಸತೀಶಣ್ಣ ಅಂದಾಗೆ ಸ್ತಬ್ಧ ಆಗಿತ್ತು, ಜನಜೀವನ ಅಸ್ತವ್ಯಸ್ತ ಆಗಿತ್ತು, ಬದುಕು ದುರ್ಬರ ಆಗಿತ್ತು. ಆ ಸಂದರ್ಭದಲ್ಲಿ ಜನರಿಗೆ ಜೀವನವನ್ನು ಕಟ್ಟಲಿಕ್ಕೆ ಸಹಕಾರ ಮಾಡಿದ್ದು ಈ ರೀತಿಯ ಸಹಕಾರಿ ಬ್ಯಾಂಕ್ಗಳು. ಅದೆಷ್ಟೋ ಸಂಸ್ಥೆಗಳು, ಮುಚ್ಚಿ ಹೋಗುವ ಸಂಸ್ಥೆಗಳನ್ನು ಪುನರುಜ್ಜೀವನ ಮಾಡುವ ಕೆಲಸವನ್ನ ವಿಟ್ಲ ಸಹಕಾರಿ ಬ್ಯಾಂಕ್ ಮಾಡಿದೆ. ಆ ಕಾರಣಕ್ಕೋಸ್ಕರ ಇನ್ನೊಂದ್ಸಲ ಆ ಭಗವಂತ ಅದಕ್ಕೆ ಅವರಿಗೆ ಶಕ್ತಿಯನ್ನು ಕೊಡ್ಲಿ. ನಿಸ್ವಾರ್ಥ ಸೇವೆಯನ್ನು ಮಾಡಿದ ಮುಖಾಂತರ ಒಬ್ಬ ಸಮಾಜದ ಗ್ರಾಮೀಣ ಭಾಗದ, ನಾನೊಬ್ಬ ವಿಧಾನ ಪರಿಷತ್ ಸದಸ್ಯನಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಗೂ ಸಹಕಾರಿಗೂ ತುಂಬ ಅನ್ಯೋನ್ಯ ಸಂಬಂಧ ಉಂಟು ಸತೀಶಣ್ಣ. ಅದು ಎರಡೂ ಕೂಡ ಒಂದೇ ಕಾಯಿನ್, ಒಂದೇ ನಾಣ್ಯದ ಎರಡು ಮುಖ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಗ್ರಾಮೀಣ ಅಭಿವೃದ್ಧಿಯನ್ನ ಸಹಕಾರ ಕ್ಷೇತ್ರದ ಮುಖಾಂತರ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಈ ರೀತಿಯ ಸಾಲ ಸೌಲಭ್ಯವನ್ನು ಕೊಡುವಾಗ ಯಾರು ಸಾಲವನ್ನು ಪಡ್ಕೊಂಡು ಹೋಗ್ತಾರ ಅವರ ಜೀವನ ಉತ್ತುಂಗ ಸ್ಥಿತಿ ಹೋಗಲಿ, ಆ ತಾಯಿ ಶಾರದೆ ಲಕ್ಷ್ಮಿ ಅವರಿಗೆ ಒಲಿಯಲಿ, ಯಾವ ಕಾರಣಕ್ಕೋಸ್ಕರ ಇಲ್ಲಿಂದ ಸಾಲ ಪಡ್ಕೊಂಡು ಹೋಗ್ತಾರ ಅವರ ಏನು ಆಶೆಗಳು ಆಸೆ ಈಡೇರಲಿ, ಅವರ ಬದುಕು ಗೋಪುರದಂತೆ ಎತ್ತರಕ್ಕೆ ಹೋಗಲಿ, ಅವರು ಮಾಡೋದು ವ್ಯವಹಾರ ಉತ್ತುಂಗ ಸ್ಥಿತಿ ಹೋಗಲಿ, ಅವರು ಅದರಲ್ಲಿ ಅಭಿವೃದ್ಧಿಯನ್ನು ಹೊಂದಿದಾಗ ನಮ್ಮ ಬ್ಯಾಂಕ್ ಕೂಡ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಉಂಟು. ನಾನು ಕೂಡ ನಿಮ್ಮ ಜೊತೆ ಇದ್ದೇನೆ. ತುಂಬ ಪ್ರೀತಿಯಲ್ಲಿ ಸಮೃದ್ಧಿಯ ಹೆಸರನ್ನ ನನ್ನ ಕೈಯಲ್ಲಿ ಇವತ್ತು ಅನಾವರಣ ಮಾಡಿಸಿದ್ದೀರಿ. ನಾನು ನಂಬಿದಂತೆಲ್ಲ ದೇವರ ಹತ್ರ, ಪುತ್ತೂರು ಮಹಾಲಿಂಗೇಶ್ವರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಹೊಸ ಕಟ್ಟಡಕ್ಕೆ ನಾವು ಬಂದಿದ್ದೇವೆ. ಗ್ರಾಹಕರು ತುಂಬ ಖುಷಿಯಾಗಿ ಇಲ್ಲಿ ಬರಲಿ, ಡೆಪಾಸಿಟ್ ನೀಡಲಿ. ಆ ಮುಖಾಂತರ ಈ ಬ್ಯಾಂಕ್ ಸತೀಶಾನಂದಾಗಿ ಇನ್ನು 10 ಶಾಖೆಗಳನ್ನು ಓಪನ್ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾಗಿ ಜೈ. ಇನಿ ನೇನೆ ಸ್ಥಳಾಂತರ ಅದು ಹೊಸ ಕಟ್ಟಡಕ್ಕೆ ಬರ್ಪಂಚಿನ ಈ ಸಂದರ್ಭ ಕೂಡ ಹೆಂಗೆ ಕೊಂಚ ಅವಕಾಶ ಸಿಕ್ಕದನ ಏನ ಭಾಗ್ಯ ಅಂದು ಏನು ತೆರೆಯೊಂದು ಈ ಸಂಸ್ಥೆಗೆ ಏನು ಶುಭನ ಹಾರೈಕೆ ಮಂತಂದಿಲ್ಲ. ಈ ವಿಟ್ಲ ಗ್ರಾಮೀಣ ಸಹಕಾರಿ ಬ್ಯಾಂಕು ಪ್ರಾರಂಭದ ಇನಿಮುಟ್ಟಲ ಜನಕಲ್ನ ವಿಶ್ವಾಸ ಗಳಿಸೋ ಒಂದು ಭಾರಿ ಎದ್ದೇಳಿತಿಡು ಕೆಲಸ ಮಂತಂದು ಬೈದಿನ ಭಾರಿ ಸಂತೋಷ ಸಂಗತಿ. ಮಳಹಳ್ಳಿ ಶಿವರಾಯರನ ಕಾಲೋಡು ಉರಿಮಜೂರು ವೆಂಕಪ್ಪಯ್ಯರ ನೇತೃತ್ವದ ಪ್ರಾರಂಭ ಆಯ್ನಂಚಿನ ಈ ಬ್ಯಾಂಕು 5 ಬೊಕ್ಕ 2 ಜನಕರು ನಮ್ಮ ಕೂಡೂರು ಕೃಷ್ಣ ಭಟ್ರಾದಿಪ್ಪಡು, ಅನಂತ ಭಟ್ರಾದಿಪ್ಪಡು, ಎಲ್ಲೆನ್ ಕೂಡೂರಾದಿಪ್ಪಡು ಬೊಕ್ಕ ಇತ್ತೆ ಕೆಲಸ ಮಲ್ಪಂಚಿನ ಜಗನ್ನಾಥ್ ಸಾಲ್ಯಾನ್ ಬೇರಿಪ್ಪಡು ಮಾತ ಒಂದು ನಿಸ್ವಾರ್ಥ ಮನೋಭಾವ ನೋಡಿ ಕೆಲಸ ಮಂತಂದು ಈ ಒಂಜಿ ಬ್ಯಾಂಕದ ಅಭಿವೃದ್ಧಿಗೆ ತುಂಬ ಸಹಕಾರ ಮಂತೇನು ಪನ್ಯರೆ ಭಾರಿ ಮನಸ್ಸಿಗೆ ಸಂತೋಷ ಆಪುಂಡು. ಅಂಡ ಸಹಕಾರಿ ಕ್ಷೇತ್ರ ಪ್ರಾರಂಭ ಆಯ್ನಂಚಿದಾಯ ಬಂಡ ಮುಖ್ಯವಾದ ಕೃಷಿ ಕ್ಷೇತ್ರ, ಕೃಷಿಕ ಅನುಕೂಲ ಆವಡ ಒಂದು ಕೃಷಿಕರ ಬಂಡ ನಮ್ಮ ದೇಶದ ಬೆನ್ನೆಲುಬು ಪನ್ಪ. ಅಂಡ ಏನಿ ನಮ್ಮ ದೇಶಡು ಕೃಷಿ ಮಲ್ಪ ರೈತರನ್ನ ಬರ್ಪುರ ಕಷ್ಟ ಬಹುಶಃ ಬೇತ ಏರ್ಲ ಬರ್ಪುಜೆ ಬಣ್ಣಲ್ಲ ತಪ್ಪ ಒಂದು ಇನ್ನಿತ ಈ ಕಾರ್ಯಕ್ರಮಡು ಲೆತ್ತದ ಎಂಕರಡ್ಡು ಪಾತ್ರ ಅವಕಾಶವಂತ ಕೊರನ ನಿಖಲೆ ಮಾತ ಈ ಸಂಸ್ಥೆಗಳ ನಿಖಲೆಗಳ ಹಾರ್ದಿಕ ಅಭಿನಂದನೆ ಕೊರೊಂದು ಎನ್ನರಡ್ಡು ಪಾತ್ರಗಳು ಉಂಟವೆ. ನಮ್ಮ ಕನ್ನಡಕ ಶಾಖೆಯು 11/9/1997 ಚೈತನ್ಯ ಕಾಂಪ್ಲೆಕ್ಸ್ನ ಕಟ್ಟಡದಲ್ಲಿ ಆರಂಭಗೊಂಡು ಸುಮಾರು 27 ವರ್ಷಗಳ ಯಶಸ್ವಿ ವ್ಯವಹಾರ ನಡೆಸಿ ಇಂದು ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರಗೊಳ್ಳುವ ಈ ಸದಾವಕಾಶ ಒದಗಿ ಬಂದಿರುವುದು ನಮಗೆಲ್ಲರಿಗೂ ಸಂತಸದ ವಿಷಯವಾಗಿದೆ. ದಿನಾಂಕ 23/11/2010 ಕಲ್ಲಡ್ಕ ಶಾಖೆಗೆ ಕಟ್ಟಡ ನಿರ್ಮಾಣಕ್ಕೆ ನಿವೇಶನ ಖರೀದಿಸಲಾಗಿದ್ದು, ಕಳೆದ 2 ವರ್ಷಗಳಿಂದ ನಾವು ದೃಢ ಸಂಕಲ್ಪದೊಂದಿಗೆ ಎಲ್ಲ ರೀತಿಯ ಕಾನೂನು ತೊಡಕುಗಳನ್ನು ಹಾಗೂ ಸವಾಲುಗಳನ್ನು ಎದುರಿಸಿ ನಿಮ್ಮೆಲ್ಲರ ಸಹಕಾರದಿಂದ ಈ ಸುಸಜ್ಜಿತ ಕಟ್ಟಡವಾದ ಸಮೃದ್ಧಿ ಇದರ ಲೋಕಾರ್ಪಣೆ ಮಾಡುತ್ತಿದ್ದೇವೆ. ಈ ಕಟ್ಟಡದ ನಿರ್ಮಾಣ ಕಾರ್ಯದ ಗುತ್ತಿಗೆದಾರರಾದ ಸಂಜೀವ ಪೂಜಾರಿ ಅವರಿಗೂ, ಇಂಟೀರಿಯರ್ ಡಿಸೈನ್ ಗುತ್ತಿಗೆದಾರರಾದ ಉಮೇಶ್ ಕೆ ಅವರಿಗೂ, ಕಟ್ಟಡದ ನಿರ್ಮಾಣದ ಮೇಲ್ವಿಚಾರಣೆ ನಡೆಸಿದ ರಾಘವೇಂದ್ರ ಪೈ ಇವರಿಗೂ, ಕಾನೂನು ತೊಡಕುಗಳನ್ನು ಸಮರ್ಥವಾಗಿ ನಿರ್ವಹಿಸಿದ ವಕೀಲರಾದ ಪುಣ್ಯಕಾಯಿ ನಾರಾಯಣ್ ಭಟ್ ಇವರಿಗೂ,
ಕಟ್ಟಡ ಸಮಿತಿಯ ಸದಸ್ಯರಿಗೂ ಸಹಕಾರ ಸಂಘಗಳ ಉಪನಿಬಂಧಕರಿಗೂ ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ಸರ್ವ ರೀತಿಯಲ್ಲೂ ಸಹಕರಿಸಿದ ನಮ್ಮೆಲ್ಲ ನಿರ್ದೇಶಕರಿಗೂ ಹಾಗೂ ವಿಶೇಷಗಳಿಗೆ ನನ್ನ ತುಂಬುಹೃದಯದ ಧನ್ಯವಾದಗಳು. ಜೈ ಸಹಕಾರ. ಎಲ್ಲರಿಗೂ ನಮಸ್ಕಾರಗಳು. ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಪಿತಾಮಹ ಮೊಳಹಳ್ಳಿ ಶಿವರಾಯರ ಮಾರ್ಗದರ್ಶನದಲ್ಲಿ ದಿವಂಗತ ಉರಿಮಜಲು ವೆಂಕಪ್ಪಯ್ಯರು ಮತ್ತು ಹಿರಿಯ ಸಹಕಾರಿ ಬಂಧುಗಳು 1955ರಲ್ಲಿ ವಿಟ್ಲ ಕೋಆಪರೇಟಿವ್ ರೂರಲ್ ಬ್ಯಾಂಕ್ ಎಂದು ನೋಂದಾಯಿಸಿ ಪ್ರಾರಂಭಿಸಿದ ಬ್ಯಾಂಕು ಸಹಕಾರಿ ಕ್ಷೇತ್ರದಲ್ಲಿ ಗಣನೀಯ ಪ್ರಗತಿಯನ್ನು ಸಾಧಿಸಿ ಇಂದು ವಿಟ್ಲ ಗ್ರಾಮೀಣ ಸಹಕಾರಿ ಬ್ಯಾಂಕ್ ನಿಯಮಿತ ಎಂಬ ಹೆಸರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮಾದರಿಯಾಗಿ ಬೆಳೆದಿದೆ. ಈ ಬ್ಯಾಂಕಿಗೆ ದಕ್ಷ ಪ್ರಾಮಾಣಿಕ ಸಹಕಾರಿ ನಾಯಕರುಗಳ ನಿಸ್ವಾರ್ಥ ತ್ಯಾಗದ ಅಡಿಪಾಯವಿದೆ. ಹೀಗಾಗಿ ಈ ಬ್ಯಾಂಕು ಇಂದು ಸಾಧನೆಯ ಪಥವನ್ನು ಕಾಣುತ್ತಿದೆ. 1955ರಲ್ಲಿ 327 ಸದಸ್ಯರನ್ನು ಹಾಗೂ 26,850 ಪಾಲು ಬಂಡವಾಳದೊಂದಿಗೆ 14 ಗ್ರಾಮಗಳ ವ್ಯಾಪ್ತಿಯಲ್ಲಿ ಆರಂಭಗೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ವ್ಯವಹಾರವನ್ನು ನಡೆಸುತ್ತಿತ್ತು. ಬ್ಯಾಂಕಿನ ಸ್ಥಾಪಕ ಅಧ್ಯಕ್ಷರಾದ ಉರಿಮಜಲು ವೆಂಕಪ್ಪಯ್ಯ ಅವರು ಸುಮಾರು 20 ವರ್ಷಗಳ ಕಾಲ ಅಧ್ಯಕ್ಷರಾಗಿ ನಂತರದ ದಿನಗಳಲ್ಲಿ ಕೂಡೂರು ಕೃಷ್ಣ ಭಟ್ ಹಾಗೂ ಎಲ್.ಎನ್. ಕೂಡೂರು, ನೀರ್ಕಜೆ ಅನಂತ ಭಟ್ರವರು ಅಧ್ಯಕ್ಷರಾಗಿ ಬ್ಯಾಂಕಿನ ಸರ್ವತೋಮುಖ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಪ್ರಸ್ತುತ ಬ್ಯಾಂಕಿನಲ್ಲಿ 8,300ಕ್ಕೂ ಅಧಿಕ ಗೌರವಾನ್ವಿತ ಸದಸ್ಯರಿದ್ದು ರೂಪಾಯಿ 2.73 ಕೋಟಿ ಪಾಲು ಬಂಡವಾಳವನ್ನು ಹೊಂದಿದೆ. ಪ್ರಸ್ತುತ ದುಡಿಯುವ ಬಂಡವಾಳ ರೂಪಾಯಿ 159 ಕೋಟಿಗಳಾಗಿದ್ದು ಸದಸ್ಯರಿಂದ ಠೇವಣಿ ಸಂಗ್ರಹಣೆಯು 129 ಕೋಟಿಗೂ ಮೀರಿದ್ದು ರೂಪಾಯಿ 95 ಕೋಟಿಗೂ ಮೀರಿದ ಮೊತ್ತವನ್ನು ಸದಸ್ಯರಿಗೆ ಸಾಲ ವಿತರಿಸಿದ್ದೇವೆ. ಬ್ಯಾಂಕು ಹಲವಾರು ವರ್ಷಗಳಿಂದ ಆಡಿಟ್ ವರ್ಗೀಕರಣದಲ್ಲಿ ಸತತವಾಗಿ ಎ ತರಗತಿಯನ್ನು ಪಡೆಯುತ್ತಾ ಮುಂದೆ ಸಾಗುತ್ತಿದೆ. ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ನಮ್ಮ ಬ್ಯಾಂಕಿನ ಸರ್ವತೋಮುಖ ಸಾಧನೆಯನ್ನು ಗುರುತಿಸಿ ಪ್ರಶಸ್ತಿಯನ್ನು ನೀಡಿ ಪುರಸ್ಕರಿಸಿದೆ. ಕಲ್ಲಡ್ಕ ಶಾಖೆಯು 11/9/1997ರಂದು ಬಾಡಿಗೆ ಕಟ್ಟಡದಲ್ಲಿ ಆರಂಭಗೊಂಡು ಉತ್ತಮ ರೀತಿಯಲ್ಲಿ ವ್ಯವಹಾರ ನಡೆಸುತ್ತಾ ಬಂದಿದ್ದು, ಇಸವಿ 2010ರಲ್ಲಿ ಕಲ್ಲಡ್ಕ ಶಾಖೆಗೆ ಕಟ್ಟಡ ನಿರ್ಮಾಣಕ್ಕೆ ನಿವೇಶನ ಖರೀದಿಸಿ ಇಂದು ಸುಸಜ್ಜಿತ ಕಟ್ಟಡ ಸಮೃದ್ಧಿ ಇದರ ಲೋಕಾರ್ಪಣೆಗೊಂಡಿರುತ್ತದೆ. ಬ್ಯಾಂಕ್ ವಿಟ್ಲದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿಕೊಂಡು ಕನ್ಯಾನ, ಕಲ್ಲಡ್ಕ, ಬಿಸಿರೋಡು, ಪುತ್ತೂರುಗಳಲ್ಲಿ ಶಾಖೆಯನ್ನು ಹೊಂದಿರುತ್ತದೆ. ಪ್ರಸ್ತುತ ಎಲ್ಲ ಶಾಖೆಗಳು ಹಾಗೂ ಪ್ರಧಾನ ಕಚೇರಿ ಸ್ವಂತ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಮುಂದಿನ ಕೆಲವೇ ದಿನಗಳಲ್ಲಿ ಉಪ್ಪಿನಂಗಡಿಯಲ್ಲಿ ನೂತನ ಶಾಖೆ ತೆರೆಯಲು ನಿರ್ಧರಿಸಿದ್ದು ಆಡಳಿತ ಮಂಡಳಿಯ ಪರವಾಗಿ ತಮ್ಮೆಲ್ಲರ ಸಹಕಾರವನ್ನು ಬಯಸುತ್ತೇನೆ. ಇವತ್ತಿನ ಸಮೃದ್ಧಿ ಕಟ್ಟಡ ಹಾಗೂ ಬ್ಯಾಂಕಿನ ನೂತನ ಶಾಖೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಎಲ್ಲ ಮಹನೀಯರಿಗೆ, ವೇದಿಕೆಯಲ್ಲಿರುವಂಥ ಎಲ್ಲ ಬಂಧುಗಳನ್ನು ಆಡಳಿತ ಮಂಡಳಿ ಗಮನಿಸ್ತಾ, ಇಲ್ಲಿಗೆ ಬಂದಿರತಕ್ಕಂಥ ಎಲ್ಲ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಹಾಗೆ ನಿವೃತ್ತ ಸಿಬ್ಬಂದಿ ವರ್ಗದವರು, ಅಂತೆಯೇ ಭಾಜಪ ಮತ್ತು ಇತರ ಪಕ್ಷಗಳ ಜವಾಬ್ದಾರಿಯುತ ಸ್ಥಾನ ಹೊಂದಿರತಕ್ಕಂಥ ಬಂಧುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತಿ ಇದ್ದೀರಿ. ಅದನ್ನು ಕೂಡ ನಾವು ಆಡಳಿತ ಮಂಡಳಿಯವರು ಗೌರವಿಸ್ತಾ